ಯಾವುದೇ ಮಾಡಲು ಫೇಸ್ ಲಿಫ್ಟ್ ಬಂದ ತಕ್ಷಣ ಎಲ್ಲರೂ ಆಬ್ವಿಯಸ್ಲಿ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಪ್ರೈಸ್ ಹೈಕ್ ಆಗಿರುವಂಥದ್ದು. ಬಟ್ ನಾನಿವತ್ತು ರಿವ್ಯೂ ಮಾಡ್ತಿರೋಂತಹ ಕಾರು ಪ್ರೈಸ್ ಹೈಕ್ ಆಗಿಲ್ಲ, ಬಟ್ ಇನ್ಸ್ಟೆಡ್ ಪ್ರೈಸ್ ಕಮ್ಮಿ ಮಾಡಿದ್ದಾರೆ. ಅಡಿಷನಲಿ ನಿಮಗೆ ಫೀಚರ್ಸ್ ಜಾಸ್ತಿ ಆಗಿದೆ, ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣೋ ಥರ ಮಾಡಿದ್ದಾರೆ. ವಿಚ್ ಈಸ್ ನಥಿಂಗ್ ಬಟ್ ಟಾಟಾ ಟಿಯಾಗೋ 2026 ಫೇಸ್ ಲಿಫ್ಟೆಡ್ ಮಾಡೆಲ್ ಗೈಸ್. ಇದನ್ನ ಜನರೇಷನಲ್ ಫೇಸ್ ಲಿಫ್ಟ್ ಅಂತ ಹೇಳಲ್ಲ ನಾನು, ಬಿಕಾಸ್ ಚಾರ್ಸಿಸ್ ಎಲ್ಲ ಕಂಪ್ಲೀಟಾಗಿ ಸೇಮೇ ಇದೆ. ಬಟ್ ಫೀಚರ್ಸ್ ಒಂದಿಷ್ಟು ಆ್ಯಡ್ ಅಪ್ ಮಾಡಿದ್ದಾರೆ, ಮತ್ತೆ ಎಸ್ಥೆಟಿಕ್ ಅಪೀಲ್ಗೆ ಒಂದಿಷ್ಟು ಚೇಂಜಸ್ ಕೂಡ ಮಾಡಿದ್ದಾರೆ. ರಿವ್ಯೂ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಪ್ರೈಸಿಂಗ್ ತಿಳಿಸ್ಬಿಡ್ತೀನಿ ನಿಮಗೆ. ವೇರಿಯಂಟ್ಸ್ ಅಂತ ತಗೊಂಡ್ರೆ ಸ್ಮಾರ್ಟು, ಪ್ಯೂರ್ ಪ್ಲೇಸು, ಕ್ರಿಯೇಟಿವ್ ಪ್ಲೇಸು, ಟೋಟಲ್ ಆಗಿ 3 ವೇರಿಯಂಟ್ ಬರುತ್ತೆ. ಬೇಸ್ ವೇರಿಯಂಟು 6,99,000 ಎಕ್ಸ್ ಶೋರೂಮ್ ಆಗುತ್ತೆ. ಆನ್ ರೋಡ್ ಬ್ಯಾಂಗ್ಳೂರ್ 7,87,000 ಆಗುತ್ತೆ. ಅಂಡ್ ಟಾಪ್ ಎಂಡ್ ಕ್ರಿಯೇಟಿವ್ ಪ್ಲೇಸು 24 ಕಿಲೋವಾಟ್ 9,99,000 ಆಗುತ್ತೆ. ಎಕ್ಸ್ ಶೋರೂಮು. ಆನ್ ರೋಡ್ ಬ್ಯಾಂಗ್ಳೂರು 11,16,000 ಆಗುತ್ತೆ. ಇದ್ರ ಜೊತೆಗೆ ಬಾಸ್ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಬೇಸಿಕ್ಲಿ ಬ್ಯಾಟ್ರಿ ಆಸ್ ಎ ಸರ್ವಿಸ್ ಅಂತ, ಅದನ್ನು ತಗೊಂಡ್ರೆ 4.69 lakhs ಇಂದ ಎಕ್ಸ್ ಶೋರೂಮ್ ಸ್ಟಾರ್ಟ್ ಆಗುತ್ತೆ ವಿತ್ 2.6 rupees per kilometer ಬ್ಯಾಟ್ರಿನ ರೆಂಟಲ್ ಆಗಿ ತಗೋಬಹುದು. ಈ ಪರ್ಟಿಕ್ಯುಲರ್ ಟಿಯಾಗೋ ಇವಿನ ರಿವ್ಯೂ ಮಾಡಕ್ಕೆ ಬ್ಯಾಂಗ್ಳೂರಲ್ಲಿ ಬನ್ನರ್ಘಟ್ಟ ರೋಡ್ ಅಲ್ಲಿ ಇರುವಂತಹ ಟಾಟಾ ಕೀ ಶೋರೂಮ್ಗೆ ಬಂದಿದ್ದೀನಿ. ನೀವ್ಯಾದ್ರೂ ಟಾಟಾ ಕಾರ್ಸ್ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಮಾಡಬೇಕು, ಡೀಟೇಲ್ಸ್ ಬೇಕು, ಅಥವಾ ಹೊಸದಾಗಿ ಲಾಂಚ್ ಆಗಿರೋ tiago.ev ಡೀಟೇಲ್ಸೇ ಬೇಕು, ಅಥವಾ ಬುಕ್ ಮಾಡಬೇಕು ಅಂತಂದ್ರೂ ಈ ಶೋರೂಮ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಅಂಡ್ ಟಿಯಾಗೋ ಇವಿ ಜೊತೆನೆ ಟಿಯಾಗೋದು ಐಸ್ ಫೇಸ್ ಲಿಫ್ಟ್ ಕೂಡ ಬಂದಿದೆ. ಅಂಡ್ ಟಿಯಾಗೋ CNG ಕೂಡ ಲಾಂಚ್ ಆಗಿದೆ. ಐಸ್ ವರ್ಷನ್ಗೂ ಮತ್ತೆ ಇವಿ ವರ್ಷನ್ಗೂ ಏನೇನೆಲ್ಲ ಡಿಫ್ರೆನ್ಸ್ ಬರುತ್ತೆ ಹೇಳ್ತಾ ಹೋಗ್ತೀನಿ. ಟೋಟಲ್ ಆಗಿ 5 ಡಿಫ್ರೆನ್ಸ್ ಬರುತ್ತೆ. ಆಕ್ಚುಲಿ ಕೀಯಿಂದ ಸ್ಟಾರ್ಟ್ ಮಾಡೋಣ. ಕೀ ಆಕ್ಚುಲಿ ನಾರ್ಮಲ್ ಕೊಟ್ಟಿದ್ದಾರೆ, ಲಾಕಿ ಕೊಟ್ಟಿದ್ದಾರೆ, ಅನ್ಲಾಕಿ ಕೊಟ್ಟಿದ್ದಾರೆ. ಇದು ಬಂದು ಫಾಲೋ ಮಿ ಹೋಮ್ ಲ್ಯಾಂಪು. ಲೈಕ್ ನೈಟ್ ಟೈಮಲ್ಲಿ ಕಾರ್ ಎಲ್ಲಿದೆ ಅನ್ನೋದು ಲೊಕೇಟ್ ಮಾಡೋಕ್ಕೆ ಇದು ಆಕ್ಚುಲಿ ಹೆಲ್ಪ್ ಮಾಡುತ್ತೆ. ಅಥವಾ ಕತ್ಲೆ ಇರೋ ಜಾಗದಲ್ಲಿ ಪಾರ್ಕ್ ಮಾಡಿದ್ದೀರಾ, ಸ್ವಲ್ಪ ಲೈಟ್ ಬೇಕು ಅಂತಂದಾಗ್ಲೂ ಡೆಫಿನೆಟ್ಲಿ ಫಾಲೋ ಮಿ ಹೋಮ್ ಲ್ಯಾಂಪ್ನ ಯೂಸ್ ಮಾಡ್ಕೋಬಹುದು. ಅಂಡ್ ಬೂಟ್ ಲಾಕ್ ಏನಿದೆ ಅದನ್ನ ರಿಲೀಸ್ ಮಾಡೋಕ್ಕೆ ಈ ಬಟನ್ ಕೊಟ್ಟಿರುವಂಥದ್ದು. ಟಿಯಾಗೋ ಐಸ್ ವರ್ಷನ್ ಸಿಕ್ಕಿದ ತಕ್ಷಣ ಅದ್ರದ್ದು ರಿವ್ಯೂ ಮಾಡ್ತೀನಿ. ಬಟ್ ನನಗೆ ಫಸ್ಟ್ ಇವಿ ವರ್ಷನ್ ಸಿಕ್ಕಿರೋದ್ರಿಂದ ಟಿಯಾಗೋದು ಫಸ್ಟ್ ಇದನ್ನ ಮಾಡ್ತಾ ಇದ್ದೀನಿ. ಬಟ್ ಮೇಜರ್ ಡಿಫ್ರೆನ್ಸ್ ಅಂತ ತಗೊಂಡಾಗ ಮುಂದ್ಗಡೆಯಿಂದ ವಿಜುವಲ್ ಬಲ್ಕು ಕಂಪ್ಲೀಟ್ ಆಗಿ ರೆಡ್ಯೂಸ್ ಆಗೋ ಥರ ಮಾಡೇ ಇಲ್ಲ. ವಿಜುವಲ್ ಬಲ್ಕ್ ರೆಡ್ಯೂಸ್ ಏನು ಅಂತಂದ್ರೆ, ಈಗ ನೋಡಿ ಇದು ತಗೊಂಡ್ರೆ ಬಾಡಿ ಕಲರು ಮತ್ತೆ ಆ ಒಂದು ಬ್ಲಾಕ್ ಕಲರು, ಸೊ ಒಂದು ಡುವೆಲ್ ಟೋನ್ ಕೊಟ್ಟಿದ್ದಾರೆ. ಸೊ ದಟ್ ವಿಜುವಲ್ ಬಲ್ಕ್ ರೆಡ್ಯೂಸ್ ಆಗುತ್ತೆ. ಒಂದು ಡುವೆಲ್ ಟೋನ್ ಕಾಂಟ್ರಾಸ್ಟ್ ಕೊಡುತ್ತೆ, ನೋಡೋರ್ಗು ಒಂದು ಸ್ವಲ್ಪ ಪ್ಲೀಸಿಂಗ್ ಆಗಿರುತ್ತೆ. ಇದು ಕಂಪ್ಲೀಟ್ ಬಾಡಿ ಕಲರ್ ಫಿನಿಶ್ ಮಾಡೋದ್ರಿಂದ ಪ್ಲೈನ್ ಅಂಡ್ ಬೇಸಿಕ್ ಫೀಲ್ ಕೊಡುತ್ತೆ. ಗ್ರಿಲ್ ಕೂಡ ಕಂಪ್ಲೀಟ್ ಆಗಿ ಬಾಡಿ ಕಲರ್ ಕೊಟ್ಟಿದ್ದಾರೆ, ಕೆಳಗಡೆ ಕೂಡ ಕಂಪ್ಲೀಟ್ ಆಗಿ ಬಾಡಿ ಕಲರ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ತುಂಬಾ ಪ್ಲೈನ್ ಅಂತ ಅನ್ಸುತ್ತೆ. ಅಪಾರ್ಟ್ ಫ್ರಮ್ ದಟ್ ಹೆಡ್ ಲ್ಯಾಂಪ್ ಯೂನಿಟ್ ಕಂಪ್ಲೀಟ್ಲಿ ಚೇಂಜ್ ಮಾಡಿದ್ದಾರೆ. LED ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ, ಬಟ್ ರಿಫ್ಲೆಕ್ಟಿವ್ ಬೇಸ್ಡ್. ಇದು ಬಂದು ಲೋ ಬೀಮು, ಇದು ಬಂದು ಹೈ ಬೀಮು ಕೊಟ್ಟಿದ್ದಾರೆ. ಮೇಲ್ಗಡೆ LED DRL ವರ್ಕ್ ಆಗ್ತಿರುವಂತದ್ದು ನೋಡಬಹುದು. ಅಂಡ್ ಇದು ಕಾರಿನ ಇಂಡಿಕೇಟರ್. ಆಕ್ಚುಲಿ ಟಾಟಾ ಲೋಗೋ ವೈಟ್ ಅಂಡ್ ಬ್ಲಾಕ್ ಅಲ್ಲಿ ಬರುತ್ತೆ ಇವಿ ಆಗಿರೋದ್ರಿಂದ. ಅಂಡ್ ಗ್ರಿಲ್ ಕ್ಲೋಸ್ಡ್ ಆಗಿದೆ, ಕೆಳಗಡೆ ಆಲ್ಮೋಸ್ಟ್ ಕ್ಲೋಸ್ಡ್ ಆಗಿದೆ, ಬಿಕಾಸ್ ಏರ್ ಡೈನಾಮಿಕ್ಸ್ ತುಂಬಾ ಇಂಪಾರ್ಟೆಂಟ್ ಈ ಕಾರಿಗೆ. ಅಂಡ್ ಫ್ರಂಟ್ ಕ್ಯಾಮ್ರಾ ಕೂಡ ಇಲ್ಲಿ ಕೊಟ್ಟಿರುವಂತದ್ದು ನೋಡಬಹುದು ನೀವು. ಐಸ್ ವರ್ಷನ್ ತಗೊಂಡ್ರೆ ಇಲ್ಲಿ ಬ್ಲಾಕ್ ಅಂಡ್ ಔಟ್ ಟ್ರೀಟ್ಮೆಂಟ್ ಬರುತ್ತೆ ಗ್ರಿಲ್ ಅಲ್ಲಿ. ಅದ್ರ ಜೊತೆಗೆ ಫಾಗ್ ಲ್ಯಾಂಪ್ ಫಿನಿಶಿಂಗ್ ಕೂಡ ಇಲ್ಲಿ ಕೆಳಗಡೆ ಬರುತ್ತೆ. ಅಂಡ್ ಇವನ್ ಬಂಪರ್ ಟ್ರೀಟ್ಮೆಂಟ್ ಸ್ವಲ್ಪ ರಿವೈಸ್ ಕೂಡ ಮಾಡಿದ್ದಾರೆ ಆಕ್ಚುಲಿ ಇವಿ ಕಾರ್ಗಳಿಗೆ. ಅಂಡ್ ಇವನ್ ಇಲ್ಲಿ ಫಾಗ್ ಲ್ಯಾಂಪ್ ಕೂಡ ಮಿಸ್ಸಿಂಗ್ ಇದೆ. ಸೊ ಇದಿಷ್ಟು ಫ್ರಂಟ್ ಪ್ರೊಫೈಲ್ ಕತೆ. ಅಂಡ್ ಡೈಮೆನ್ಷನ್ಸ್ ವೈಸ್ ಇಟ್ಸ್ ರಿಮೈನ್ಸ್ ಸೇಮ್, ಬಿಕಾಸ್ ಚಾರ್ಸಿಸ್ ಚೇಂಜ್ ಆಗಿಲ್ದಿರೋದ್ರಿಂದ ಆಬ್ವಿಯಸ್ಲಿ ಡೈಮೆನ್ಷನ್ಸ್ ಕೂಡ ಚೇಂಜ್ ಆಗಲ್ಲ. 3.8 meters ಲೆಂತ್, 1.6 meters ವಿಡ್ತ್ ಅಂಡ್ 1.5 meters ಹೈಟ್ ಅಂಡ್ 2.4 meters ವೀಲ್ ಬೇಸ್ ಬರುತ್ತೆ. ಅಂಡ್ ಗ್ರೌಂಡ್ ಕ್ಲಿಯರೆನ್ಸು 165 mm ಬರುತ್ತೆ. ಅಂಡ್ ಬ್ಯಾಟ್ರಿ IP67 ರೇಟೆಡ್ ಅಂಡ್ ಇಟ್ಸ್ ಅ ವಾಟರ್ ಪ್ರೂಫ್ ಆಸ್ ವೆಲ್. ವೀಲ್ ಕವರ್ ಕ್ಯಾಪ್ ಕೊಟ್ಟಿದ್ದಾರೆ. ಏರೋ ಇನ್ಸರ್ಟೆಡ್ ವೀಲ್ಸ್ ಅಂತ ಹೇಳ್ತಾರೆ ಇದನ್ನ, ಬಿಕಾಸ್ ರೇಂಜ್ ಇನ್ಕ್ರೀಸ್ ಆಗೋಕ್ಕೆ ಅಲಾಯ್ ವೀಲ್ ಕೊಟ್ಟಿಲ್ಲ, ಈ ಥರದ ವೀಲ್ ಕವರ್ ಕ್ಯಾಪ್ನ ಪ್ರೊವೈಡ್ ಮಾಡಿದ್ದಾರೆ. ಸೈಜ್ ಅಂತ ತಗೊಂಡ್ರೆ 175/60 or 14 inch ಕೊಟ್ಟಿದ್ದಾರೆ. ಟಾಪ್ ಎಂಡ್ ಹೋದ್ರೆ ನಿಮಗೆ 15 inch ಅಲಾಯ್ ವೀಲ್ ಬರುತ್ತೆ. ಇದೊಂದು ಡಿಫ್ರೆನ್ಸು. ಅಂಡ್ ಟಾಟಾ.ev ಅನ್ನೋದು ಐಸ್ ವರ್ಷನ್ ಅಲ್ಲಿ ಬರಲ್ಲ, ಬರೀ ಇವಿ ವರ್ಷನ್ ಅಲ್ಲಿ ಒಂದು ಬರುತ್ತೆ. ಸೈಡ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ ಮಿರರ್ ಅಲ್ಲಿ. ಅಂಡ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಅಂಡ್ ಫೋಲ್ಡಿಂಗ್ ಫಂಕ್ಷನ್ ಎರಡು ಬರುತ್ತೆ ಮಿರರ್ಗೆ. ಅಂಡ್ ರೂಫ್ನ ಬ್ಲಾಕ್ ಅಂಡ್ ಔಟ್ ಕೂಡ ಮಾಡಿದ್ದಾರೆ, ಸೊ ದಟ್ ಡುವೆಲ್ ಟೋನ್ ಟ್ರೀಟ್ಮೆಂಟ್ ನೋಡ್ತಿರ್ಬೋದು ನೀವು. ಅಂಡ್ ಡೋರಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಕ್ರೋಮ್ ಬಿಡಿಂಗ್ ಕೂಡ ಕೊಟ್ಟಿದ್ದಾರೆ. ಸೈಡ್ ಪ್ರೊಫೈಲ್ ರಿಮೈನ್ಸ್ ಸೇಮ್ ಆಕ್ಚುಲಿ, ಅಂತ ಏನು ಚೇಂಜಸ್ ಮಾಡಿಲ್ಲ. ಬಟ್ ಹಿಂದ್ಗಡೆ ಬಂದ್ರೆ ಚೇಂಜಸ್ ಆಗಿರೋದು ನೀಟಾಗಿ ಗೊತ್ತಾಗುತ್ತೆ, ಬಿಕಾಸ್ ಟೈಲ್ ಲ್ಯಾಂಪ್ ಯೂನಿಟ್ ಏನಿದೆ ಕಂಪ್ಲೀಟ್ ಆಗಿ ಕನೆಕ್ಟೆಡ್ ವೇಲ್ ಕೊಟ್ಟಿದ್ದಾರೆ. ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಬರಲ್ಲ, ಬಟ್ ಟೈಲ್ ಲ್ಯಾಂಪ್ ಯೂನಿಟ್ ಕನೆಕ್ಟೆಡ್ ಆಗಿ ಕೊಟ್ಟಿದ್ದಾರೆ. ನೋಡ್ತಿರ್ಬೋದು ಇಲ್ಲಿ ಇಷ್ಟಕ್ಕೆ ಎಂಡ್ ಆಗಿದೆ ಟೈಲ್ ಲ್ಯಾಂಪು, ಬಟ್ ಈ ಯೂನಿಟ್ ಇದೆಯಲ್ಲ ಇದು ಎಕ್ಸ್ಟೆಂಡ್ ಆಗಿ ಈ ಕಡೆವರೆಗೂ ಕನೆಕ್ಟ್ ಆಗುತ್ತೆ. ಸೊ ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಕೊಟ್ಟಿಲ್ಲ, ಬಟ್ ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಯೂನಿಟ್ ಕೊಟ್ಟಿದ್ದಾರೆ. ಇದು ಬಂದು ಇಂಡಿಕೇಟರು ಹ್ಯಾಲೋಜನ್ ಕೊಟ್ಟಿದ್ದಾರೆ. ಅಂಡ್ ಇದು ಕೂಡ ಆಕ್ಚುಲಿ ಹ್ಯಾಲೋಜನ್ನೇ ಕೊಟ್ಟಿದ್ದಾರೆ. ಇದು ಸ್ಟ್ರಿಪ್ ಆಕ್ಚುಲಿ ಟೈಲ್ ಲ್ಯಾಂಪ್ ಕೊಟ್ಟಿರುವಂಥದ್ದು. ಇದು ಬ್ರೇಕ್ ಲ್ಯಾಂಪ್ ಆಗಿ ವರ್ಕ್ ಆಗುತ್ತೆ. ಸೊ ಹಿಂದ್ಗಡೆಯಿಂದ ಚೇಂಜಸ್ ಮಾಡಿರುವಂಥದ್ದು ಇಟ್ ಲುಕ್ಸ್ ಅಟ್ರಾಕ್ಟಿವ್ ಅಂತಾನೆ ಹೇಳ್ತೀನಿ ನಾನು. ಅಂಡ್ tiago.ev ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಅಂಡ್ ರಿವರ್ಸ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಅಂಡ್ ಬಂಪರ್ನ ಬ್ಲ್ಯಾಕ್ ಅಂಡ್ ಔಟ್ ಮಾಡಿದ್ದಾರೆ. ಸೊ ಹಿಂದ್ಗಡೆ ಹೆಂಗೆ ಬ್ಲ್ಯಾಕ್ ಅಂಡ್ ಔಟ್ ಮಾಡಿರೋ, ಮುಂದ್ಗಡೆ ಹೆಂಗೆ ಸ್ವಲ್ಪ ಬ್ಲ್ಯಾಕ್ ಅಂಡ್ ಔಟ್ ಮಾಡಿದ್ರೆ ವಿಜುವಲ್ ಬಲ್ಕ್ ರೆಡ್ಯೂಸ್ ಆಗಿ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಂಡಿರೋದು ಅನ್ನೋದು ನನ್ನ ಒಪಿನಿಯನ್. ಅಂಡ್ ಬಂಪರ್ ಅಲ್ಲಿ 2 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಇದು ಬಂದು ರಿವರ್ಸ್ ಲ್ಯಾಂಪ್. ಅಂಡ್ ಸೈಡ್ ಅಲ್ಲಿ ರಿಫ್ಲೆಕ್ಟರ್ಸ್ ಕೂಡ ಕೊಟ್ಟಿದ್ದಾರೆ. ವೈಪರ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಡಿಫಾಗರ್ ಕೂಡ ಕೊಟ್ಟಿದ್ದಾರೆ. ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಶಾರ್ಕ್ ಫಿನ್ ಆಂಟೆನಾ ಬ್ಲ್ಯಾಕ್ ಅಂಡ್ ಔಟ್ ಆಗಿದೆ. ಅಂಡ್ ಅದರಲ್ಲಿ GPS ಕೂಡ ಇಂಟಿಗ್ರೇಟ್ ಆಗಿದೆ. ಟಾಟಾ ಕಾರ್ಸ್ ಅಲ್ಲಿ ಹಿಡನ್ ವೈಪರ್ಸ್ಗಳು ಸೇರಾ ಕಾರಲ್ಲಿ ನೋಡಿದ್ವಿ ನಾವು, ಬಟ್ ಈ ಕಾರಲ್ಲಿ ಹಿಡನ್ ವಾಷರ್ ಕೊಟ್ಟಿದ್ದಾರೆ. ಕಾಣ್ತಿರ್ಬೋದು ನಿಮಗೆ. ಬೇಸಿಕ್ಲಿ ನೀರು ಹಿಂಗ್ ಮೇಲಿಕ್ಕೆ ಚಿಮ್ಮತ್ತೆ ಆಕ್ಚುಲಿ.
ಎಲ್ಲ ಕಾರಲ್ಲಿ ಇಲ್ಲಿಂದ ಬಂದ್ರೆ ನೀರು ಇದು ಇಲ್ಲಿಂದ ಚಿಮ್ಮತ್ತೆ ಮೇಲಿಕ್ಕೆ. ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಬಟನ್ ಕೊಟ್ಟಿದ್ದಾರೆ, ಬೇಸಿಕ್ಲಿ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ ಬೂಟ್ ಓಪನ್ ಮಾಡಕ್ಕೆ. ನಾರ್ಮಲ್ ಐಸ್ ವರ್ಷನ್ಗೂ ವರ್ಷನ್ಗೂ ಡಿಫ್ರೆನ್ಸ್ ಬೂಟ್ ಅಲ್ಲಿ 2 ಲೀಟರ್, ಸೊ 2 ಲೀಟರ್ ಕಮ್ಮಿ ಬರುತ್ತೆ. 240 ಲೀಟರ್ಸ್ ಐಸ್ ವರ್ಷನ್ 242 ಲೀಟರ್ಸ್ ಬರುತ್ತೆ. ಬೂಟ್ ಲ್ಯಾಂಪ್ ಏನ್ ಕೊಟ್ಟಿಲ್ಲ, ಬಟ್ 3 kg ಲೋಡ್ ತಗೊಳ್ಳೋ ಹುಕ್ ಕೊಟ್ಟಿದ್ದಾರೆ. ಅಂಡ್ ಇವನ್ ಇಲ್ಲೂ ಕೂಡ 3 kg ಲೋಡ್ ತಗೊಳ್ಳೋ ಹುಕ್ ಕೊಟ್ಟಿದ್ದಾರೆ. ಪಾರ್ಸಲ್ ಟ್ರೇ ಕೊಟ್ಟಿದ್ದಾರೆ. ಕೆಳಗಡೆ ಸ್ಪೇರ್ ವೀಲ್ ಬರಲ್ಲ, ಬಿಕಾಸ್ ಬ್ಯಾಟ್ರಿನೇ ಕಂಪ್ಲೀಟ್ ಆಗಿ ಆ ಜಾಗ ತಗೊಂಡ್ಬಿಟ್ಟಿದೆ. ಅಂಡ್ ಈ ಕಡೆ ಬಂದು ಚಾರ್ಜಿಂಗ್ ಲಿಡ್ ಕೊಟ್ಟಿದ್ದಾರೆ. ಸೊ AC ಮತ್ತೆ DC ಫಾಸ್ಟ್ ಚಾರ್ಜಿಂಗ್ 2 ಇಲ್ಲಿಂದಾನೆ ಮಾಡ್ಕೋಬೇಕಾಗತ್ತೆ ನೀವು. ಸೊ ಚಾರ್ಜಿಂಗ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಕೋ ಡ್ರೈವರ್ ಸೈಡ್ ಒಂದು ರಿಕ್ವೆಸ್ಟ್ ಸೆನ್ಸರ್ ಬರಲ್ಲ, ಬಟ್ ಟಾಟಾ.ev ಅಂತ ಅನ್ನೋದು ಈ ಸೈಡ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಒಳಗಡೆ ಬಂದರೆ ಚೇಂಜಸ್ ಸಿಕ್ಕಾಪಟ್ಟೆ ಆಗಿದೆ ಗುರು. ಆ್ಯಂಡ್ ಆಗಿರೋ ಚೇಂಜಸ್ ನನಗೆ ತುಂಬ ಇಷ್ಟ ಆಯ್ತು. ಆ್ಯಕ್ಚುಲಿ ತುಂಬ ಥಿಂಗ್ಸ್ ಆ್ಯಕ್ಚುಲಿ ಸಿಯರಾಯಿಂದ ಕ್ಯಾರಿ ಔಟ್ ಮಾಡಿದ್ದಾರೆ. ಒಂದು ಈ ಡೋರ್ ಹ್ಯಾಂಡಲ್ ನೋಡ್ತಿರ್ಬೋದು, ಸಿಯರಾಯಿಂದ ಸೇಮ್ ಎತ್ಕೊಂಬಂದು ಇದಕ್ಕೆ ಹಾಕಿದ್ದಾರೆ. ಪಂಚ್ ಇವಿಲಿ 4 ವಿಂಡೋಸ್ ಇತ್ತು, ಅದೇ ಥರದ 4 ವಿಂಡೋಸು ಇದರಲ್ಲೂ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಇವನ್ ಸಿಯರಲ್ಲಿ ಏನೊಂದು ಫ್ಲೋಟಿಂಗ್ ಈ ಒಂದು ಪ್ಯಾನಲ್ ನೋಡಿದ್ವಿ, ಅದೇ ಸೇಮ್ ಫ್ಲೋಟಿಂಗ್ ಪ್ಯಾನಲ್ ಟಿಯಾಗೋ.ev ತಗೊಂಬಂದಿದ್ದಾರೆ. ಬಟ್ ಇಲ್ಲಿ ಒಂದು ಡ್ಯುಯಲ್ ಟೋನ್ ಕಾಂಟ್ರಾಸ್ಟ್ ಕೊಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಆ್ಯಂಡ್ ಇವನ್ ಕಲರ್ ಕಾಂಬಿನೇಷನ್ ಯೂಸ್ ಮಾಡೋದು ಕೂಡ ಇಟ್ಸ್ ಅ ವೆರಿ ಪ್ಲೀಸಿಂಗ್ ಟು ದಿ ಐ ಅಂತ ಹೇಳ್ತೀನಿ ನಾನು. ಆ್ಯಂಡ್ ಇಲ್ಲಿ ಸ್ವಲ್ಪ ಸಾಫ್ಟ್ ಟಚ್ ಮೆಟೀರಿಯಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಸ್ಪೀಕರ್ ಪ್ಲೇಸ್ಮೆಂಟ್ ಆಗಿದೆ, ಬಾಟಲ್ ಹೋಲ್ಡರ್ ಇಟ್ಕೊಳ್ಳೋಕೆ ಜಾಗ ಕೊಟ್ಟಿದ್ದಾರೆ, ಕಂಪ್ಲೀಟ್ಲಿ ಫ್ಯಾಬ್ರಿಕ್ ಸೀಟ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಅಂಡರ್ ಥೈ ಸಪೋರ್ಟ್ ಸ್ವಲ್ಪ ಮುಂದಕ್ಕೆ ಬಂದಿರೋ ಥರ ಇಲ್ಲಿ ಫೀಲ್ ಆಗುತ್ತೆ, ಬಟ್ ಅಷ್ಟಾಗಿ ಮೇಜರ್ ಸಪೋರ್ಟಿಂಗ್ ಸಿಗಲ್ಲ ನಿಮಗೆ. ಆ್ಯಂಡ್ ಐಸೋಫಿಕ್ಸ್ ಆಂಕರ್ಸ್ ಈ ಕಡೆನೂ ಕೊಟ್ಟಿದ್ದಾರೆ, ಆ ಕಡೆನೂ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಟಿಲ್ ಫಿಕ್ಸ್ಡ್ ಹೆಡ್ ರೆಸ್ಟ್ ಕೊಡ್ತಾ ಇದ್ದಾರೆ ಟಾಟಾ ಟಿಯಾಗೋಲಿ. ಹಿಂದ್ಗಡೆ ಕುತ್ಕೊಳ್ಳೋರ್ಗೂ ಒಂದು ಕಂಫರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಟ್ಲೀಸ್ಟ್ ಆರ್ಮ್ ರೆಸ್ಟ್ ಕೊಡೋದಿರೋ ಅಟ್ಲೀಸ್ಟ್ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಆದ್ರೂ ಕೊಡಬೇಕಾಗಿತ್ತು. ಬಟ್ ಶಾಕಿಂಗ್ ಅಂತಂದ್ರೆ ಮುಂದ್ಗಡೆ ಹೆಡ್ ರೆಸ್ಟ್ ಕೂಡ ಫಿಕ್ಸ್ಡ್ ಮಾಡ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಪ್ರೀವಿಯಸ್ ಟಿಯಾಗೋಲಿ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರ್ತಾ ಇತ್ತು, ಬಟ್ ಇವಾಗ ಅದೂ ಇಲ್ಲ. ಸೊ ಅದೊಂದು ರಿಮೂವ್ ಮಾಡಿದ್ದಾರೆ. ಸೊ ಒಂದಿಷ್ಟು ಫೀಚರ್ಸ್ನ ಆ್ಯಡ್ ಅಪ್ ಮಾಡಿದ್ರು, ಕೆಲವೊಂದಿಷ್ಟು ಫೀಚರ್ಸ್ನ ರಿಮೂವ್ ಕೂಡ ಮಾಡಿದ್ದಾರೆ ಟಾಟಾನವರು. ಇನ್ನೂ ಒಂದು ಆಡೆಡ್ ಫೀಚರ್ ಅಂತಂದ್ರೆ ಇವಾಗ ರಿಯರ್ AC ವೆಂಟ್ ಕೊಟ್ಟಿದ್ದಾರೆ. ಬಟ್ 65 ವಾಟ್ ಫಾಸ್ಟ್ ಚಾರ್ಜಿಂಗ್ ಐಸ್ ಕಾರ್ ತಗೊಂಡ್ರೆ ಬರುತ್ತೆ, ಅದು 65 ವಾಟ್ ಫಾಸ್ಟ್ ಚಾರ್ಜಿಂಗು. ಲಿಟರಲಿ ಲ್ಯಾಪ್ಟಾಪ್ ಕೂಡ ಚಾರ್ಜ್ ಮಾಡ್ಬೋದು, ಬಟ್ ಇದರಲ್ಲಿ ಅದೊಂದು ಮಿಸ್ಸಿಂಗ್ ಇದೆ. ಅಂಡ್ ಡ್ರೈವರ್ ಆರ್ಮ್ ರೆಸ್ಟ್ ಕೂಡ ಕೊಟ್ಟಿದ್ದಾರೆ, ಇದೊಂದು ಹೊಸ ಆಡೆಡ್ ಫೀಚರು. ಸೀಟ್ ಬ್ಯಾಕ್ ಪಾಕೆಟ್ ಕೂಡ ಕೊಟ್ಟಿದ್ದಾರೆ, ಅದು 2 ಕೊಟ್ಟಿದ್ದಾರೆ. ಮೊಬೈಲು ಲ್ಯಾಪ್ಟಾಪ್ ಏನ್ ಬೇಕೋ ಎಲ್ಲ ಇಟ್ಕೋಬಹುದು ನೀವು. ಅಂಡ್ ಇಲ್ಲಿ 6 ಏರ್ ಬ್ಯಾಗ್ ಅನ್ನೋದು ಕೂಡ ಕೊಟ್ಟಿರೋಂಥದ್ದು ನೋಡ್ಬೋದು. ಬೇಸಿಕಲಿ ಕರ್ಟನ್ ಏರ್ ಬ್ಯಾಗು, ಇದು ಒಂದು ಆಡೆಡ್ ಫೀಚರ್. ಆಕ್ಚುಲಿ ಹಳೆ ಟಿಯಾಗೋಲಿ 6 ಏರ್ ಬ್ಯಾಗ್ ಬರ್ತಾ ಇರಲಿಲ್ಲ, ಬರೀ 2 ಏರ್ ಬ್ಯಾಗ್ ಬರ್ತಾ ಇರೋದು. ಬಟ್ ಇವಾಗ 6 ಏರ್ ಬ್ಯಾಗ್ ಕೊಟ್ಟಿದ್ದಾರೆ. ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಬರಲ್ಲ, ಫಿಕ್ಸ್ಡ್ ಕೊಟ್ಟಿದ್ದಾರೆ. ಇವನ್ ಆ ಸೈಡ್ ಕೂಡ ಫಿಕ್ಸ್ಡೇ ಕೊಟ್ಟಿದ್ದಾರೆ. ಅಂಡ್ ಹೆಡ್ ರೂಮ್ ನೋಡ್ತಿರ್ಬೋದು, ಆ್ಯಕ್ಚುಲಿ ಇಷ್ಟಿದೆ ನನಗೆ. ಸೊ 6 ಫೀಟ್ ಪ್ಯಾಸೆಂಜರ್ಗೆ ಸ್ವಲ್ಪ ಹೆಡ್ ರೂಮ್ ಇಶ್ಯೂ ಆಗ್ಬೋದು, ಬಟ್ 5'8" ಬಿಲೋ ಇದ್ದೀರಾ ಅಂತಂದರೆ ಓಕೆ, ಯು ವಿಲ್ ಬಿ ಗುಡ್ ಆ್ಯಕ್ಚುಲಿ. ಆ್ಯಂಡ್ ಇವನ್ ಲೆಗ್ ಸ್ಪೇಸಿಂಗ್ ಕೂಡ ನೋಡ್ತಿರ್ಬೋದು. ಆ್ಯಂಡ್ ಇವನ್ ಅಂಡರ್ ಥೈ ಸಪೋರ್ಟ್ ಕೂಡ ಓಕೆ ಅಂತ ಹೇಳ್ತೀನಿ. ಆವ್ರೇಜ್ ಹೈಟ್ ಇದ್ದೀರಾ ಅಂತಂದರೆ ಈ ಕಾರ್ ನಿಮಗೆ ಕಂಫರ್ಟಬಲ್ ಅನ್ಸುತ್ತೆ ಗುರು, ನೋ ಪ್ರಾಬ್ಲಮ್. ಇಟ್ಸ್ ಬೆಸ್ಟ್ ನೋನ್ ಫಾರ್ ಇಬ್ಬರು ಅಡಲ್ಟು ಮತ್ತು ಮಧ್ಯದಲ್ಲಿ ಮಗು 3 ಜನ ಕೂರ್ಬೋದು ಅಂತ ನಾನು ಸುಳ್ಳು ಹೇಳಕ್ಕೆ ಹೋಗಲ್ಲ, ಬಿಕಾಸ್ ಅಷ್ಟು ಬಿಡ್ತಿಲ್ಲ ಆ್ಯಕ್ಚುಲಿ ಕ್ಯಾಬಿನ್. ಇಟ್ಸ್ ಅ ಸ್ಮಾಲ್ ಕಾರ್ ಆ್ಯಕ್ಚುಲಿ. ಸೊ ಸ್ಮಾಲ್ ಕಾರ್ ಸ್ಟ್ಯಾಂಡರ್ಡ್ ವೈಸ್ ಇಟ್ಸ್ ಹ್ಯಾವಿಂಗ್ ಅ ಪ್ರಿಟಿ ಗುಡ್ ಸ್ಪೇಸಿಂಗ್ ಅಂತ ಹೇಳ್ತೀನಿ ನಾನು. ಇದು ಡ್ಯಾಶ್ ಬೋರ್ಡ್ನ ಲೇಔಟು. ಲಿಟ್ರಲಿ ಕಂಪ್ಲೀಟಾಗಿ ಡ್ಯಾಶ್ ಬೋರ್ಡ್ ಡಿಸೈನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ ಗುರು. ಚಾರ್ಸಿ ಒಂದು ಬಿಟ್ಬಿಟ್ಟು ಎಲ್ಲನೂ ಚೇಂಜ್ ಮಾಡಿಬಿಟ್ಟಿದೆ ಆ್ಯಕ್ಚುಲಿ ಈ ಕಾರಲ್ಲಿ. ಸೊ ಅಷ್ಟು ಚೇಂಜಸ್ಸು ಟಿಯಾಗೋ EVನಲ್ಲಿ ಮಾಡಿದ್ದಾರೆ. ಆ್ಯಂಡ್ ಇವನ್ ಐಸ್ ವರ್ಷನ್ಸಲ್ಲೂ ಅಷ್ಟೇ ಚೇಂಜಸ್ಗಳಿದೆ. ಬಟ್ ಏನು ಡ್ಯಾಶ್ ಬೋರ್ಡ್ ಡಿಸೈನ್ ನೋಡ್ತಾರೆ ಸೇಮ್ ಐಸ್ ವರ್ಷನಲ್ಲೂ ಬರುವಂಥದ್ದು, ಬಟ್ ಒಂದಿಷ್ಟು ಫೀಚರ್ಸ್ಗಳು ನಿಮಗೆ ಹಿಂದೆ ಮುಂದೆ ಆಗುತ್ತೆ ಅನ್ನೋದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಸೇಮೇ. ಬಟ್ ಡ್ಯಾಶ್ ಬೋರ್ಡ್ ಡಿಸೈನ್ ನಿಮ್ಗೇನು ಅನಿಸ್ತು ಕಮೆಂಟ್ ಮಾಡಿ. ನನಗಂತೂ ಇಷ್ಟ ಆಯಿತು. ಇಲ್ಲೂ ಕೂಡ ಅದೇ ಸೇಮ್ ಫ್ಲೋಟಿಂಗ್ ಟ್ರೀಟ್ಮೆಂಟ್ ನೋಡ್ತೀರಾ ನೀವು. ಸಿಯರಲ್ಲಿ ಏನು ನೋಡಿದ್ವಿ ಅದೇ ಥರದ ಫ್ಲೋಟಿಂಗ್ ಟ್ರೀಟ್ಮೆಂಟು. ಆ್ಯಂಡ್ ಇಲ್ಲೂ ಕೂಡ ಫ್ಯಾಬ್ರಿಕ್ ಫಿನಿಶ್ ಕೊಟ್ಟಿದ್ದಾರೆ. ಆ್ಯಂಡ್ ಅದೇ ಸಿಯರ್ ಇನ್ಸ್ಪೈರ್ಡ್ ಡೋರ್ ಹ್ಯಾಂಡಲು, ಬಟ್ ಇದನ್ನು ಸ್ಯಾಟಿನ್ ಕ್ರೋಮ್ ಫಿನಿಶ್ ಅಂತ ಹೇಳ್ತಾರೆ ಟಾಟಾನವರು. ಆ್ಯಂಡ್ ಮಿರರ್ ಅಡ್ಜಸ್ಟ್ಮೆಂಟ್ ಏನಿದೆ ಇದನ್ನು ವಾಪಸ್ ಇಲ್ಲಿಗೆ ಹಾಕಿದ್ದಿದ್ರೆ ಇಟ್ ವುಡ್ ಬಿ ಅರ್ಗೊನಾಮಿಕಲಿ ಸಾರ್ಟೆಡ್ ಅಂತ ಅನ್ನಿಸ್ತು ನನಗೆ. ಬಿಕಾಸ್ ಮಿರರ್ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂದಾಗ ಬಗ್ಬಿಟ್ಟು ಅಡ್ಜಸ್ಟ್ಮೆಂಟ್ ಮಾಡಬೇಕು. ಸೊ ಇದೊಂದು ನಾವು ಇಲ್ಲಿಗೆ ಶಿಫ್ಟ್ ಮಾಡಿದರೆ ಬೆಟರ್ ಆಗಿರೋದು ಅನ್ನೋದು ನನ್ನ ಒಪಿನಿಯನ್. ಸೀಟ್ ಬೋಲ್ಸ್ಟ್ರಿಂಗು ಮತ್ತು ಸೀಟ್ ಸಪೋರ್ಟ್ ಇವಾಗ ಕೊಟ್ಟಿರೋದಿದೆಯಲ್ಲ, ಸೊ ಇಟ್ಸ್ ಅ ವೆರಿ ಕಂಫರ್ಟಬಲ್ ಸೀಟ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ಇವನ್ ಅಂಡರ್ ಥೈ ಸಪೋರ್ಟ್ ಎಕ್ಸ್ಟೆನ್ಷನ್ ಕೂಡ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು ಇಲ್ಲಿ. ಸೊ ಮುಂದ್ಗಡೆ ಕೂತ್ಕೊಳ್ಳೋರು ಸ್ವಲ್ಪ ಹೈಟ್ ಇದ್ದಾರೆ ಅಂತಂದರೆ ಸೊ ದಟ್ ಅವರಿಗೆ ಸೀಟ್ ವಿಲ್ ಬಿ ವೆರಿ ಕಂಫರ್ಟಬಲ್ ಅನ್ನೋದು ನನ್ನ ಒಪಿನಿಯನು. ಆ್ಯಂಡ್ ಕಾರಿಗೆ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೂಡ ಕೊಟ್ಟಿದ್ದಾರೆ. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಅಲ್ಲ, ಕಾರ್ ಸ್ಟಾರ್ಟ್ ಸ್ಟಾಪ್ ಬಟನ್ ಅಂತ ಹೇಳ್ತೀನಿ, ಬಿಕಾಸ್ ಈ ಕಾರಲ್ಲಿ ಇಂಜಿನ್ ಬರದೇ ಇರೋದ್ರಿಂದ. ಆ್ಯಂಡ್ ಇದು ಬಂದು ಚಾರ್ಜಿಂಗ್ ಲಿಡ್ ಇದೆಯಲ್ಲ ಅದನ್ನು ಓಪನ್ ಮಾಡೋಕೆ ಕೊಟ್ಟಿರೋಂಥದ್ದು. ಇದು ಬಂದು ಬಾನೆಟ್ ಓಪನ್ ಮಾಡೋಕೆ ಕೊಟ್ಟಿದ್ದಾರೆ. ಫ್ರಂಕ್ ಅಂತ ಹೇಳಲ್ಲ, ಬಿಕಾಸ್ ಫ್ರಂಟಲ್ಲಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿಲ್ಲ, ಬಿಕಾಸ್ BMS ಮತ್ತು ಮೋಟರ್ ಸಿಸ್ಟಮೇ ಕಂಪ್ಲೀಟ್ ಆಗಿ ತೊಗೊಂಡ್ಬಿಟ್ಟಿದೆ. 20% ರೀಸೈಕಲ್ಡ್ ಮೆಟೀರಿಯಲ್ಸ್ ಅಂತ ಕೊಟ್ಟಿರುವಂಥದ್ದು. ಬೇಸಿಕ್ಲಿ ಈ ಕಾರಲ್ಲಿ ಯೂಸ್ ಮಾಡಿರುವಂತಹ ಪ್ಲಾಸ್ಟಿಕ್ಸ್ ಎಲ್ಲ ಏನೇನಿದೆ, ಈ ಎ ಪಿಲ್ಲರ್ ಆಗಿರ್ಬೋದು ಮತ್ತು ಡೋರ್ ಪ್ಯಾನಲ್ ಆಗಿರ್ಬೋದು, ಕಂಪ್ಲೀಟ್ಲಿ ಸಸ್ಟೈನಬಲ್ ಮೆಟೀರಿಯಲ್ಸ್ ಇಂದ ಮಾಡಿರುವಂಥದ್ದು. ಆ್ಯಂಡ್ ಒಂದ್ ವೇಳೆ ನಿಮ್ಗೇನಾದರೂ OCD ಪ್ರಾಬ್ಲಮ್ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ಟಾಟಾ ಟಿಯಾಗೋ ತಗೊಂಡ್ರೆ ಟ್ರಿಗರ್ ಆಗತ್ತೆ. ಬಿಕಾಸ್ ನೋಡ್ತಿರ್ಬೋದು ಟಾಟಾ.ev ಅಂತ ಅನ್ನೋದು ಮಿಸ್ ಎಲ್ಲ ಇಂಡ ಕೊಟ್ಟಿದ್ದಾರೆ, ಬೇಕು ಅಂತಾನೆ ಕೊಟ್ಟಿರ್ಬೇಕು ಟಾಟಾನವರು. ಬಿಕಾಸ್ ಕರೆಕ್ಟಾಗಿ ಮಧ್ಯದಲ್ಲಿ ಕೊಡೋಕ್ಕೆ ಅವ್ರಿಗೇನು ಕಷ್ಟನಾ? ನೋ, ಬೇಕು ಅಂತಾನೆ ಸೈಡಲ್ಲಿ ಕೊಟ್ಟಿರೋವಂಥದ್ದು. ಅದ್ರ ಜೊತೆಗೆ ಈ ಪವರ್ ವಿಂಡೋ ಸ್ವಿಚಸ್ ಇದೆಯಲ್ಲ ಗುರು, ಇದು ಉಲ್ಟಾ ಆಪ್ರೇಟ್ ಆಗುತ್ತೆ ನೋಡಿ. ಕೆಳ ವಿಂಡೋ ಇಳಿಬೇಕು ಅಂತಂದ್ರೆ ಮುಂದಕ್ಕೆ ತಳ್ಳಬೇಕಿದ್ನ ನೋಡಿ, ಒನ್ ಟಚ್ ಆಪ್ರೇಟಿವ್ ಕೊಟ್ಟಿದ್ದಾರೆ.
ಸೊ ದಟ್ಸ್ ಅ ಗುಡ್ ಥಿಂಗ್. ನೋಡಿ ಹಿಂದೆ ಕೇಳಿದ್ರೆ ಮೇಲಿಗೆ ಬರುತ್ತೆ, ಇದೊಂಥರ ಉಲ್ಟಾ ಫಂಕ್ಷನ್ ಕೊಟ್ಟಿರೋ ಗುರು. ಲಿಟ್ರಲಿ OCD ಇರೋರಿಗೆ ಮಾತ್ರ ಹೆವಿ ಟ್ರಿಗರ್ ರೋಟ್ ಮಾಡತ್ತೆ ಈ ಥರದ್ದು ಕೊಟ್ಟಿರೋಂಥದ್ದು. ಬಟ್ ಇದು ನನಗೂ ಸ್ವಲ್ಪ ಟ್ರಿಗರ್ ಮಾಡ್ತು ನೋಡಿದ ತಕ್ಷಣ, ಏನ್ ಗುರು ಏನ್ ಮಧ್ಯದಲ್ಲಿ ಕೊಟ್ಟಿದ್ರೆ ಏನ್ ಬಂದಿರೋದು ಇವ್ರಿಗೆ ಅಂತ. ಬಟ್ ನಾನು ಅವಾಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದೆ, ಟಾಟಾ ಮೋಟಾರ್ಸ್ನವರು ಕಸ್ಟಮರ್ ಫೀಡ್ಬ್ಯಾಕ್ನ ಕೇಳಿಸ್ಕೊತಾ ಇದ್ದಾರೆ ಅಂತ. ಯಾಕೆ ಅಂತಂದ್ರೆ ಫಸ್ಟ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗು ಮುಂಚೆ ಬರ್ತಾ ಇತ್ತು ಹಳೆ ಟಿಯಾಗೋ ಕಾರಲ್ಲಿ. ಬಟ್ ಇವಾಗ ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ತೆಗೆದ್ಬಿಟ್ಟು ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಮಾಡಿದ್ದಾರೆ ಅಂಡ್ ಎಲ್ಲಾ ಕಡೆನೂ ಫಿಸಿಕಲ್ ಬಟನ್ಸ್ ನ ರಿಟೈನ್ ಮಾಡಿದ್ದಾರೆ. ಅಂಡ್ ಇವನ್ ಇಲ್ಲೂ ಕೂಡ ಕಂಪ್ಲೀಟ್ಲಿ ಫಿಸಿಕಲ್ ಬಟನ್ಸ್ AC ಕೊಟ್ಟಿದ್ದಾರೆ, ಟಚ್ ಬೇಸ್ಡ್ AC ಕೊಟ್ಟಿಲ್ಲ. ಬಟ್ ಇವನ್ ಕ್ಯಾಬಿನ್ ಅಲ್ಲಿ ಎಷ್ಟು ಪಿಯಾನೋ ಬ್ಲ್ಯಾಕ್ ಫಿನಿಶ್ ನ ರೆಡ್ಯೂಸ್ ಮಾಡಬಹುದು ಅಷ್ಟು ರೆಡ್ಯೂಸ್ ಮಾಡಿದ್ದಾರೆ. ಇಲ್ಲಿ ಮಾತ್ರ ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ಕೊಟ್ಟಿಲ್ಲ ಒಂದು ಪ್ರೀಮಿಯಂ ಅಪೀಲ್ಗೆ, ಬಿಕಾಸ್ ಇಲ್ಲಿ ಅಷ್ಟಾಗಿ ನಾವು ಜಾಸ್ತಿ ಕೈ ಆಡ್ಸಲ್ಲ, ಸೊ ಸ್ಕ್ರಾಚಸ್ ಅಷ್ಟಾಗಿ ಆಗಲ್ಲ ಅನ್ನೋದು ನನ್ನ ಒಪಿನಿಯನ್. ಅಂಡ್ ಸಿಯರಾ ಇಂದ ಇನ್ಸ್ಪೈರ್ಡ್ ಒನ್ ಮೋರ್ ಥಿಂಗ್ ಅಂತಂದ್ರೆ ಈ ಒಂದು ಸ್ಟಾಕ್ಸ್ ಆಕ್ಚುಲಿ ಆಟೋಮೆಟಿಕ್ ವೈಪರ್ಸ್ ಕೂಡ ಕೊಟ್ಟಿದ್ದಾರೆ ಅಂಡ್ ಅದ್ರ ಜೊತೆಗೆ ಆಟೋ ಹೆಡ್ ಲ್ಯಾಂಪ್ಸ್ ಕೂಡ ಕೊಟ್ಟಿದ್ದಾರೆ. ಡಿಜಿಟಲ್ ಐಸ್ಲ್ಯಾಂಡ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಂತ ಹೇಳ್ತಾರೆ ಟಾಟಾನವರು. ಇದು ಕೂಡ ಇಟ್ಸ್ ಅ ಕೈಂಡ್ ಆಫ್ ಇನ್ಸ್ಪೈರ್ಡ್ ಫ್ರಮ್ ಸಿಯರಾ ಅಂತ ಹೇಳ್ತೀನಿ, ಬಿಕಾಸ್ ಪ್ಯೂರ್ ಪ್ಲೇಸ್ ವೇರಿಯಂಟ್ ಅಲ್ಲಿ ಸೇಮ್ ಕೈಂಡ್ ಆಫ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡಿದೆ ನಾನು. ಇಲ್ಲಿ ಬಂದು ಚಾರ್ಜ್ ತೋರಿಸುತ್ತೆ, ಇದು ಬಂದು ರೀಜನ್ ಲೆವೆಲ್ ತೋರಿಸುತ್ತೆ ಅಂಡ್ ರೀಜನ್ ಲೆವೆಲ್ ಆಪರೇಟ್ ಮಾಡಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಇದು ಬಂದು ರೀಜನ್ ಲೆವೆಲ್ ಜಾಸ್ತಿ ಮಾಡಕ್ಕೆ, ಇದು ಬಂದು ರೀಜನ್ ಲೆವೆಲ್ ಕಮ್ಮಿ ಮಾಡಕ್ಕೆ. ಹಜಾರ್ಡ್ ಬಟನ್ ಕೊಟ್ಟಿದ್ದಾರೆ, 360 ಕ್ಯಾಮ್ರಾ ಆಕ್ಟಿವೇಟ್ ಮಾಡಕ್ಕೆ. 360 ಕ್ಯಾಮ್ರಾ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಂದಾಗ ತೋರಿಸ್ತೀನಿ. ಅಂಡ್ ಮೇಲ್ಗಡೆ ಬಂದು ರೇಂಜ್ ಹೇಳುತ್ತೆ, ಪರ್ಸೆಂಟೇಜ್ ತೋರಿಸುತ್ತೆ, ಟೆಂಪರೇಚರ್ ಹೇಳುತ್ತೆ, ಗೇರ್ ಮೋಡ್ ಹೇಳುತ್ತೆ. ಇಲ್ಲಿ ಬಂದು ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಇದು ಬಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ, ಇದು ಬಂದು ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ ಅಂಡ್ ಇದು ಬಂದು ಮೀಡಿಯಾ ರಿಲೇಟೆಡ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಟ್ರಿಪ್ ಬಂತು ಅದರದ್ದು ಡಿಸ್ಟೆನ್ಸ್ ಮತ್ತೆ ಅದರದ್ದು AEC ತೋರಿಸುತ್ತೆ, ಅದ್ರ ಜೊತೆ ಟ್ರಿಪ್ ಇದು ಮತ್ತೆ ಅದ್ರದ್ದು AEC ತೋರಿಸುತ್ತೆ. ಅಗೇನ್ ಅದೇ ಓಡೋ, ಸೊ ಇಷ್ಟು ಬಿಟ್ಟು ಇನ್ನೇನು ತೋರಿಸಲ್ಲ. ಇಲ್ಲಿ ಬಂದು ಡ್ರೈವ್ ಮತ್ತೆ ರೀಜನ್ ಎರಡು ತೋರಿಸುತ್ತೆ ಅಂಡ್ 10.25 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಆಪಲ್ ಕಾರ್ಪ್ಲೇ ಆಟೋ ವೈರ್ಲೆಸ್ ಕೊಟ್ಟಿದ್ದಾರೆ ಅಂಡ್ 360 ಕ್ಯಾಮ್ರಾ ಕೂಡ ಇವಾಗ ಆಡೆಡ್ ಫೀಚರ್. ಸೆಗ್ಮೆಂಟ್ ಫಸ್ಟ್ ಫೀಚರ್ ಅಂತಾನೆ ಅನ್ಬೋದು 360 ಕ್ಯಾಮ್ರಾ ಅಂಡ್ ಕ್ಯಾಮ್ರಾ ಕ್ಲಾರಿಟಿ ಕೂಡ ಚೆನ್ನಾಗಿದೆ. 3D ಮೋಡ್ ಕೂಡ ಇದೆ. ಸುಧಾ ಏನಿದೆ ಅಂತ ಅನ್ನೋದು ಎಕ್ಸಾಕ್ಟ್ ಆಗಿ ಕಾಣುತ್ತೆ, ನೋಡ್ತಿರ್ಬೋದು. ಇವನ್ ಗೈಡ್ಲೈನ್ಸ್ ಕೂಡ ಅಡಾಪ್ಟಿವ್ ಆಗಿ ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ಕಾರ್ ಬೈಯರ್ಸ್ ಅಂತ ಅಂದ್ರೆ ಡೆಫಿನೆಟ್ಲಿ ನಿಮಗೆ 360 ಕ್ಯಾಮ್ರಾ ಹೆಲ್ಪ್ ಮಾಡುತ್ತೆ ಪಾರ್ಕಿಂಗ್ ವೈಸ್. ಇಲ್ಲಿ AC ವೆಂಟ್ ಡಿಸೈನ್ ಕೂಡ ಚೇಂಜ್ ಮಾಡಿದ್ದಾರೆ ಅಂಡ್ ಇವನ್ ಅದು ಕೂಡ ಆಕ್ಚುಲಿ ಡಿಸೈನ್ ಚೇಂಜ್ ಆಗಿದೆ, ನೋಡ್ತಿರ್ಬೋದು. ಇದೊಂಥರ ಡ್ಯಾಶ್ ಬೋರ್ಡ್ ಒಳಗಡೆ ಇಂಟಿಗ್ರೇಟ್ ಆಗಿಲ್ಲ, ಡ್ಯಾಶ್ ಬೋರ್ಡ್ ಇಂದ ಸ್ವಲ್ಪ ಪ್ರೊಜೆಕ್ಟ್ ಆಗಿ ಇದು ಟಿಲ್ಟಿಂಗ್ ಆಗಿ ಕೊಟ್ಟಿದ್ದಾರೆ. ಬೇಸಿಕ್ಲಿ ಇದು ಮಧ್ಯದಲ್ಲಿ ಕೂತ್ಕೊಳ್ಳೋರಿಗೆ ಹಿಂದ್ಗಡೆಗೆ, ಸೊ ಅವ್ರಿಗೆ ಹೋಗ್ಲಿ ಅಂತ ಕೊಟ್ಟಿರೋಂಗಿದೆ. ಇದು ಬಂದು ಡ್ರೈವರ್ ಸೈಡ್ ಟಿಲ್ಟೆಡ್ ಆಗಿ ಕೊಟ್ಟಿದ್ದಾರೆ, ಸೊ ದಟ್ ಕ್ಯಾಬಿನ್ ಅಲ್ಲಿ ಕೂತಿರೋರ್ಗೆ ಎಲ್ಲರಿಗೂ ಕಂಪ್ಲೀಟ್ ಆಗಿ ಏರ್ ಹೋಗ್ಲಿನ ಕಾರಣಕ್ಕೆ. ಅಂಡ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೊಟ್ಟಿದ್ದಾರೆ, ಆಟೋ ಫಂಕ್ಷನ್ ಕೊಟ್ಟಿದ್ದಾರೆ ಅಂಡ್ ಗೇರ್ ನಾಬ್ ಇವಾಗ ಮುಂಚೆ ತರ ಇಲ್ಲಿ ಬರ್ತಿತ್ತಲ್ಲ ಕಡ್ಡಿ, ಹಿಂಗೆ ಆ ತರದ ಕಡ್ಡಿ ಇಲ್ಲ, ಈ ತರ ರೋಟ್ರಿ ಡೈಲ್ ಕೊಟ್ಟಿದ್ದಾರೆ. ಅಂಡ್ ಇವನ್ ಸೆಂಟರ್ ಕನ್ಸೋಲ್ ಸ್ಟೋರೇಜ್ ಇಟ್ಸ್ ನಾಟ್ ದಟ್ ಪ್ರಾಕ್ಟಿಕಲ್ ಅಂತ ಅನಿಸ್ತು ನನಗೆ. ಮೊದಲನೇದಾಗಿ ಟಾಪ್ ಎಂಡ್ ತಗೊಂಡ್ರೆ ಐಸಲ್ಲಿ ನಿಮಗೆ ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಬರುತ್ತೆ, ಡ್ಯುವೆಲ್ ವೈರ್ಲೆಸ್ ಚಾರ್ಜರ್. ಬಟ್ ಇದರಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಬರಲ್ಲ, ಇದು ಬರೀ ಸ್ಟೋರೇಜ್ ಸ್ಪೇಸ್ ಆಗಿ ಇಟ್ಕೋಬಹುದು. ಬಟ್ ಇಲ್ಲಿ ಮೊಬೈಲ್ ಇಟ್ರಿ ಅಂತಂದ್ರೆ ಹಾರ್ಡ್ ಬ್ರೇಕಿಂಗ್ ಮಾಡಿದ ತಕ್ಷಣ ಇಲ್ಲಿಂದ ಮೊಬೈಲ್ ಆಚೆ ಬಂದ್ಬಿಡುತ್ತೆ. ಪ್ರೀವಿಯಸ್ ಟಿಯಾಗೋಲಿ ನಿಮಗೆ ಪ್ರಾಪರ್ ಆಗಿ ಕಬಿ ಹೋಲ್ ಇತ್ತು ಅಲ್ಲಿ ಮೊಬೈಲ್ ಡಕ್ಕೆ ಅಂತಾನೆ, ಸೊ ಇಟ್ರು ಬ್ರೇಕಿಂಗ್ ಅಲ್ಲಿ ಅಷ್ಟಾಗಿ ಆಚೆ ಬರ್ತಾ ಇರಲಿಲ್ಲ. ಸೊ ಅದೊಂದು ಪಾಯಿಂಟ್ ಅಂತ ಅನಿಸ್ತು. ಅದ್ರ ಜೊತೆಗೆ ಕಪ್ ಹೋಲ್ಡರ್ಸ್ ಅನ್ನು ಕೊಟ್ಟಿದ್ದಾರೆ. ಓಕೆ, 2 ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ, ನಾಟ್ ಬ್ಯಾಡ್. ಹ್ಯಾಂಡ್ ಬ್ರೇಕ್, ಕ್ರೋಮ್ ಟಿಪ್ ಕೊಟ್ಟಿದ್ದಾರೆ ಅಂಡ್ ಇನ್ನೊಂದು ಸ್ಟೋರೇಜ್ ಸ್ಪೇಸ್ ಕಮ್ಮಿ ಆಗಿದ್ದು ಗ್ಲೋ ಬಾಕ್ಸ್ ಗುರು. ನೋಡಿ ಮುಂಚೆಗಿನ ಆಕ್ಚುಲಿ ಗ್ಲೋ ಬಾಕ್ಸ್ ಕಮ್ಮಿ ಆಗ್ಬಿಟ್ಟಿದೆ ಡೆಪ್ತ್. ಮುಂಚೆ ಹೆವಿ ಡೆಪ್ತ್ ಇತ್ತು, ಬಟ್ ಇವಾಗ ಸ್ವಲ್ಪ ಡೆಪ್ತ್ ಕಮ್ಮಿ ಆಗಿದೆ. ಬಟ್ ಕೂಲಿಂಗ್ ಫಂಕ್ಷನ್ ಅಂತೂ ಕೊಟ್ಟಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಅದ್ರ ಜೊತೆಗೆ ಮ್ಯಾನ್ಯುವಲ್ ಡಿಮಿಂಗ್ IRVM ಅಂತೂ ಕೊಟ್ಟಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಇಲ್ಲಿ ಬಂದು ಟೋಲ್ ರೆಸಿಟ್ ಕೊಟ್ಟಿದ್ದಾರೆ ಅಂಡ್ ಈ ಕಡೆಗೆ ಬಂದು ಮಿರರ್ ಕೊಟ್ಟಿದ್ದಾರೆ ಅಂಡ್ ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ, ಅದು ಕೂಡ LED ಕೊಟ್ಟಿದ್ದಾರೆ. ಅಂಡ್ ಈ ಕಾರಲ್ಲಿ ಸನ್ರೂಫ್ ಬರಲ್ಲ, ನನ್ನ ಪ್ರಕಾರ ಬೇಕಿಲ್ಲ. ಇಲ್ಲೂ ಕೂಡ ಒಂದಿಷ್ಟು ಫ್ಯಾಬ್ರಿಕ್ ಫಿನಿಶ್ ಯೂಸ್ ಮಾಡಿದ್ದಾರೆ, ಸೊ ಅಂತ ಏನು ಸಾಫ್ಟ್ ಇಲ್ಲ, ಬಟ್ ಯಾ ಡುವೆಲ್ ಟೋನ್ ಕಾಂಟ್ರಾಸ್ಟ್ ಅಂತೂ ಡೆಫಿನೆಟ್ಲಿ ಕೊಡುತ್ತೆ ಅಂಡ್ ಇಟ್ ಲುಕ್ಸ್ ಗುಡ್ ಆಸ್ ವೆಲ್. ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ವೈಸ್ ತೋರ್ಸೋದೊಂದು ಮರ್ತೆ ಗೈಸ್, ಟಾಟಾನವರು ಸ್ಟಿಲ್ ಇದ್ರ ಮೇಲೂ ಒಂದು ಸ್ವಲ್ಪ ವರ್ಕ್ ಮಾಡ್ಬೇಕು ನನ್ನ ಕೇಳಿದ್ರೆ. ಬಿಕಾಸ್ ನೋಡಿ ಟಿಲ್ಟ್ ಒಂದೇ ಇರೋದು, ಟೆಲಿಸ್ಕೋಪಿಕ್ ಕೊಟ್ಟಿಲ್ಲ, ಸೊ ಅದೊಂದು ಕೊಟ್ಟಿದ್ರೆ ಚೆನ್ನಾಗಿರೋದು ಅನ್ನೋದು ನನ್ನ ಒಪಿನಿಯನ್. ಇವನ್ ಇಲ್ಲಿ ಟ್ವಿಟರ್ ಇದೆ ಅಂತ ಅನಿಸ್ಬೋದು ನಿಮಗೆ, ಬಟ್ ಈ ಕಾರಲ್ಲಿ ಟ್ವಿಟರ್ ಇಲ್ಲ ಬಗುರು, ಬರೀ 4 ಸ್ಪೀಕರ್ ಬರುವಂಥದ್ದು. ಮುಂಚೆ ಟಿಯಾಗೋ ಅಲ್ಲಿ 4 ಸ್ಪೀಕರು ಮತ್ತೆ 4 ಟ್ವಿಟರ್ ಬರ್ತಾ ಇತ್ತು, ಆಮೇಲೆ 4 ಸ್ಪೀಕರ್ ಇಂದ 2 ಟ್ವಿಟರ್ ಗಿಳಿಸಿದ್ರು. ಇವಾಗ 4 ಸ್ಪೀಕರು ಇರೋ 2 ಟ್ವಿಟರ್ ಕಿತ್ತಾಕ್ಬಿಟ್ಟವ್ರೆ. ಕೊಟ್ಟಿದ್ದೆ ಆಕ್ಚುಲಿ ಚೆನ್ನಾಗಿರೋದು ಅನ್ನೋದು ನನ್ನ ಒಪಿನಿಯನ್. ಬಿಕಾಸ್ ಮುಂಚೆ ಟಾಟಾ ಟಿಯಾಗೋಲಿ ಇದ್ದಿದ್ದಂಥ ಆಡಿಯೋ ಸಿಸ್ಟಮ್ ಮಾತ್ರ ಒನ್ ಆಫ್ ದಿ ಕ್ರೇಜಿ ಆಡಿಯೋ ಸಿಸ್ಟಮ್, ಒನ್ ಆಫ್ ದಿ ಬೆಸ್ಟ್ ಆಡಿಯೋ ಸಿಸ್ಟಮ್ ಅನ್ನೋದು ನನ್ನ ಒಪಿನಿಯನ್ ಆಗಿತ್ತು. ಬಟ್ ಇವಾಗಲೂ ಚೆನ್ನಾಗೇ ಇದೆ, ಬಟ್ ಪ್ರೀವಿಯಸ್ಲಿ ಕಂಪೇರ್ ಮಾಡಿ ಟ್ವಿಟರ್ ಎಲ್ಲ ಇದ್ದಿದ್ರೆ ಇನ್ನೂ ಸ್ವಲ್ಪ ತಂಪಾಗಿರ್ಬೋದು, ಆಡಿಯೋ ಕ್ಲಾರಿಟಿ ಆಗಿರ್ಬೋದು, ಸೊ ಅವೆಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿರೋದು. ಆ್ಯಂಡ್ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಪ್ರೈಸ್ ಕಮ್ಮಿ ಆಗಿದೆ ಅಂತ ಹೇಳಿದೆ. ಹಳೆ ಟಿಯಾಗೋಗಿನ್ನ ಹೊಸ ಟಿಯಾಗೋ ಇವಿ ಬೇಸ್ ವೇರಿಯಂಟು 1 ಲಕ್ಷ ಕಮ್ಮಿ ಇದೆ ಆ್ಯಂಡ್ ಟಾಪ್ ವೇರಿಯಂಟು 1,15,000 ಕಮ್ಮಿ ಆಗಿದೆ. ಪ್ರೈಸ್ ಕಮ್ಮಿ ಮಾಡಿರೋದ್ರಿಂದ ಇನ್ನೂ ಜಾಸ್ತಿ ಜನಕ್ಕೆ ಟಿಯಾಗೋ ಇವಿ ಅಫೋರ್ಡ್ ಮಾಡೋಕ್ಕೆ ಸಾಧ್ಯ ಆಗಿದೆ. ಸೊ ಪ್ರೈಸಿಂಗ್ ವೈಸ್ ಸೂಪರ್ ಬಂತೀನಿ. ಸಾಮಾನ್ಯವಾಗಿ ಯಾರೇ ಆದ್ರೂ ಬ್ಯಾಟ್ರಿ ವಾರಂಟಿ ಅಂತಂದ್ರೆ ಆಲ್ಮೋಸ್ಟ್ 8 ಇಯರ್ಸ್ 10 ಇಯರ್ಸ್ 12 ಇಯರ್ಸ್ ಎಲ್ಲ ಕೊಡೋದು ನೋಡಿದ್ದೀರಾ. ಬಟ್ ಟಿಯಾಗೋ 24 ಕಿಲೋ ವಾಟ್ಗೆ ಲಿಟ್ರಲಿ
ಲೈಫ್ ಟೈಮ್ ಬ್ಯಾಟ್ರಿ ವಾರಂಟಿ ಕೊಡ್ತಾ ಇದ್ದಾರೆ. ಲೈಫ್ ಟೈಮ್ ಅಂತಂದ್ರೆ ಲೈಫ್ ಟೈಮ್ ಅಂತಲ್ಲ, ಬೇಸಿಕ್ಲಿ ಇಟ್ ಅಪ್ಲೈಸ್ ಫಾರ್ 15 ಇಯರ್ಸ್. 15 ಇಯರ್ಸ್ ಅಂತಂದ್ರೆ ಒಂದು ಕಾರ್ IS ಅಂತ ಹೇಳ್ಬೋದು, 15 ವರ್ಷ. ಕಾರ್ ISಗೆ ಬರೋಷ್ಟು ವಾರಂಟಿ ಇದ್ರಲ್ಲಿ ಕೊಟ್ಟಿದ್ದಾರೆ. ಬಟ್ ಅದೇ 19 ಕಿಲೋವಾಟ್ ತಗೋತೀರಾ ಅಂತಂದ್ರೆ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ 8 ಇಯರ್ಸ್ ಅಥವಾ 1,60,000 ಕಿಲೋಮೀಟರ್ಸ್ ವಾರಂಟಿ ಕೊಟ್ಟಿರುವಂತದ್ದು. ಅಂಡ್ ಈ ಕಾರಲ್ಲಿ 40+ ಕನೆಕ್ಟೆಡ್ ಕಾರ್ ಫೀಚರ್ಸ್ ಕೂಡ ಕೊಟ್ಟಿದ್ದಾರೆ. ಬಾನೆಟ್ ಓಪನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕಾಣುವಂತದ್ದು BMC ಮತ್ತೆ ಮೋಟರ್. ಆಕ್ಚುಲಿ ಬೇಸಿಕ್ಲಿ ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳ್ತಾರೆ. ಆರೆಂಜ್ ಕೇಬ್ಲಿಂಗ್ ಎಲ್ಲ ಕಂಪ್ಲೀಟ್ಲಿ ಹೈ ವೋಲ್ಟೇಜ್ ಅಂತ ಇಂಡಿಕೇಟ್ ಮಾಡೋ ಕೊಟ್ಟಿರುವಂತದ್ದು. ಈ ಕಾರ್ ಇವಾಗ 40% ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. ಬಿಕಾಸ್ ಮುಂಚೆ 24 ಕಿಲೋವಾಟ್ ಅಲ್ಲಿ DC ಫಾಸ್ಟ್ ಚಾರ್ಜಿಂಗ್ ಇತ್ತು, ಬಟ್ ಇವಾಗ 30 ಕಿಲೋವಾಟ್ ಅಲ್ಲಿ DC ಫಾಸ್ಟ್ ಚಾರ್ಜಿಂಗ್ ಮಾಡಬಹುದು. ಸೊ 30 ಕಿಲೋವಾಟ್ ಅಲ್ಲಿ ನೀವು 18 ಮಿನಿಟ್ಸ್ ಚಾರ್ಜ್ ಮಾಡಿದ್ರೆ ಸಾಕು, 100 ಕಿಲೋಮೀಟರ್ಸ್ ಆಫ್ ರೇಂಜ್ ಈ ಕಾರಲ್ಲಿ ಸಿಗುತ್ತೆ. ಸೊ ದಟ್ಸ್ ಒನ್ ಪಾಯಿಂಟ್ ಆಕ್ಚುಲಿ. ಬಟ್ ಇದು ಅಚೀವ್ ಆಗಿದೆ ಹೆಂಗೆ ಅಂತಂದ್ರೆ BMC ಸಾಫ್ಟ್ವೇರ್ ಫಿಕ್ಸ್ ಮಾಡಿ ಆ ಒಂದು ಅಪ್ಡೇಟ್ ಮಾಡಿರುವಂತದ್ದು. 30 ಕಿಲೋವಾಟ್ DC ಫಾಸ್ಟ್ ಚಾರ್ಜಿಂಗ್ ಅಲ್ಲಿ 20 to 80% ಆಲ್ಮೋಸ್ಟ್ 30 ಮಿನಿಟ್ಸ್ ಅಲ್ಲಿ ಆಗುತ್ತೆ. 7.2 ಕಿಲೋವಾಟ್ AC ಫಾಸ್ಟ್ ಚಾರ್ಜಿಂಗ್ ಹಾಕೋತೀರಾ ಅಂತಂದ್ರೆ 3.5 ಅವರ್ಸ್ ಆಗುತ್ತೆ. ಬಟ್ ಅದೇ ಮನೆಯದು 15 ಆಂಪ್ ಸಾಕೆಟ್ ಅಥವಾ 3.3 ಕಿಲೋವಾಟ್ ಅಲ್ಲಿ ಮಾಡ್ತೀರಾ ಅಂತಂದ್ರೆ 8.7 ಅವರ್ಸ್ ಆಗುತ್ತೆ. ಅಂಡ್ ಇದು ಒಂದು 24 ಕಿಲೋವಾಟ್ ಅಂಡ್ 55 ಕಿಲೋವಾಟ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಬೇಸಿಕ್ಲಿ 71 PS ಪವರ್ ಮತ್ತೆ 114 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ಈ ಕಾರಲ್ಲಿ 2 ಡ್ರೈವ್ ಮೋಡ್ ಬರುತ್ತೆ, ಸಿಟಿ ಮತ್ತೆ ಸ್ಪೋರ್ಟ್. ಸಿಟಿ ಮೋಡ್ ಬೇಸಿಕ್ಲಿ ಎನರ್ಜಿ ಸೇವಿಂಗ್ ಮೋಡ್ ಅಂತ ಹೇಳ್ಬೋದು. ಬಿಕಾಸ್ ಅದರಲ್ಲಿ 75% ಆಫ್ ದಿ ಟಾರ್ಕ್ ಅಷ್ಟೇ ಕೊಡುವಂಥದ್ದು, ಬೇಸಿಕ್ಲಿ 85 Nm ಟಾರ್ಕ್ ಕೊಡುವಂಥದ್ದು. ಸೊ ದಟ್ ಜಾಸ್ತಿ ರೇಂಜ್ ಗೆ ಕೊಟ್ಟಿರುವಂತಹ ಮೋಡ್ ಅದು. ಅಂಡ್ ಸೇಫ್ಟಿ ಫೀಚರ್ಸ್ ಅಂತ ತಗೊಂಡ್ರೆ 6 ಏರ್ ಬ್ಯಾಗ್ ಎಲ್ಲ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿರೋದ್ರಿಂದ ನನ್ನ ಪ್ರಕಾರ ಟಿಯಾಗೋ ಕ್ರ್ಯಾಶ್ ಟೆಸ್ಟಿಗೆ ಕಳಿಸಿದ್ರು ಈಸಿಯಾಗಿ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ತಗೊಳುತ್ತೆ. ಬಿಕಾಸ್ ಬಾಡಿ ಶೆಲ್ ಸಿಕ್ಕಾಪಟ್ಟೆ ಗಟ್ಟಿ ಇದೆ. ಸೊ ಮುಂಚೆನೂ 4 ಸ್ಟಾರ್ ತಗೊಂಡಿತ್ತು, ಅದು ಬರೀ 2 ಏರ್ ಬ್ಯಾಗ್ ಇದೆ ಅನ್ನೋ ರೀಸನ್ಗೆ. ಬಟ್ ಇವಾಗ 5 ಸ್ಟಾರ್ ಸೇಫ್ಟಿ ರೇಟಿಂಗು 6 ಏರ್ ಬ್ಯಾಗ್ ಇದೆ ಅನ್ನೋ ರೀಸನಿಗೆ ಬಂದೇ ಬರುತ್ತೆ ನನ್ನ ಕೇಳಿದ್ರೆ. ಸೊ ಸೇಫ್ಟಿ ವೈಸ್ ದೂಸರಾ ಮಾತಿಲ್ಲ ಗುರು, ಇಟ್ಸ್ ಅ ವೆಲ್ ಸೇಫರ್ ಕಾರ್ ಅಂತಾನೆ ಹೇಳ್ತೀನಿ ನಾನು. ನಿಮ್ಗೇನು ಅನಿಸ್ತು ಈ ಒಂದು ಪರ್ಟಿಕ್ಯುಲರ್ ಟಿಯಾಗೋ ರಿವ್ಯೂ ಬಗ್ಗೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ, ಅಲ್ಲೂ ಕೂಡ ಒಂದು ಫಾಲೋ ಕೊಡೋದು ಮರಿಬೇಡಿ. ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ಯೂನಿಕ್ ಕಂಟೆಂಟ್ಸು, ಶಾರ್ಟ್ ಕಂಟೆಂಟ್ಸು ತುಂಬ ಫಾಸ್ಟಾಗಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಡೂ ಚೆಕ್ಔಟ್ ಮೈ ಇನ್ಸ್ಟಾಗ್ರಾಮ್ ಪೇಜ್ ಆಸ್ ವೆಲ್ ಗೈಸ್. ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.